ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಮ್ಮ ಊರಿನ ಜಾತ್ರೆ ಅಂದರೆ ಪಡುಬಿದ್ರಿ ತೇರು. ಸೊ ಅದಕ್ಕೆ ನಾವು ಬಂದಿದ್ದೀವಿ, ಟೆಂಪಲಲ್ಲಿ ಇದ್ದೀವಿ ಈಗ. ದೇವಸ್ಥಾನದ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ ನೋಡಿ. ತುಂಬ ಚೆನ್ನಾಗಾಗಿದೆ ಡೆಕೋರೇಷನ್. ಒಳಗಡೆ ಈಗ ನಾವು ಟೆಂಪಲಲ್ಲಿದ್ದೀವಿ. ಟೆಂಪಲಿಗೆ ಹೋಗಿ ಕೈ ಮುಗಿದು ಬಂದ್ವಿ. ತೇರು ಎಳೆದು ಇನ್ನೂ ಲೇಟ್ ಇದೆ, 11:30 ಆಗುತ್ತೆ. ಯಾವಾಗಲೂ ಪಡುಬಿದ್ರಿ ತೇರು ಸ್ವಲ್ಪ ಲೇಟ್ ಆಗುತ್ತೆ. ಸೊ 11:30 ಆಗುತ್ತೆ. ಅಷ್ಟೋ ತನಕ ಸ್ವಲ್ಪ ಸಂತೆ ತಿರ್ಗೋದು ಮತ್ತು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇರುತ್ತೆ. ಸೊ ಅದನ್ನು ನೋಡೋದು. ಬನ್ನಿ ಈಗ ಹೊರಗಡೆ ಹೋಗೋಣ. ಸೊ ತುಂಬ ಚೆನ್ನಾಗಾಗಿದೆ ದೇವಸ್ಥಾನ ಡೆಕೋರೇಷನ್ ಎಲ್ಲ. ಒಂಥರ ಖುಷಿ ಆಗುತ್ತೆ ಇವತ್ತಿನ ದೇವ್ರು ನೋಡೋಕ್ಕೆ. ಇನ್ನೂ ಒಂಥರ ಜಾಸ್ತಿ ಖುಷಿ ಅಂದರೆ ಫುಲ್ಲು ಡೆಕೋರೇಷನ್ ಆಗಿರುತ್ತಲ್ಲ, ಹಾಗಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಸೊ ತೇರು ಹೇಳೋದಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟು ತನಕ ಅಲ್ಲಿ ಹೊರಗಡೆ ಕೂತ್ಕೊಳ್ಳೋಣ. ತೇರು ಕೂಡ ಚೆನ್ನಾಗಿ ರೆಡಿಯಾಗಿದೆ. 11 ಗಂಟೆ ಅಷ್ಟೊತ್ತಿಗೆ ಹೇಳಿದ್ದಾರೆ ತೇರು. ಸಖತ್ತಾಗಿ ಡೆಕೋರೇಷನ್ ಮಾಡಿದಾರಲ್ಲ. ರಶ್ಮಿಗೆ ಮಂಜುರೈ ಮೂಳೂರಿದ್ದು ಆ್ಯಂಕರಿಂಗ್ ಸಖತ್ ಇಷ್ಟ. ನನಗೂ ಇಷ್ಟ, ಇಲ್ಲ ಅಂತಲ್ಲ. ಅವಳು ಸ್ವಲ್ಪ ಇನ್ನೂ ಜಾಸ್ತಿ ಜೋಶಲ್ಲಿರ್ತಾಳೆ. ದೂರ ಅಯ್ಯೋ ಪೂರ್ಣ ಹೇಳಿತಲ್ಲ. ದೂರ ಜ್ಯೂಸ್ ಇಷ್ಟು ಬೇವರ್ತಾ ಇದೆಯಾ, ಕುಡಿ. ಬೇಡ, ಇದು ಸಾಕು. ಅವಳಿಗೆ ಬೇಡ ಚಮ್ಮಿತಿ ಬೊಡ್ಚಿಗೆ 5 4 ಆಯ್ ಶುಕ್ಲ ಬೊಡ್ಚಿಗೆ 4 ಯಾವ ನಿಮ್ಗೆ ಯಾವುದು? ಪುದೀನಾ ಪೂರ ಪುದೀನ ಮಲ್ಲೇಜ್. ಈಗ ನಾವು ಜ್ಯೂಸ್ ಕುಡಿಲಿಕ್ಕೆ ಬಂದ್ವಿ. ಫ್ರೆಶ್ ಲೈಮ್ ಸೋಡಾ. ಅಂದರೆ ಇಷ್ಟು ಕತ್ಲಾದರೂ ಏನು ಚಳಿ ಥರ ಏನಿಲ್ಲ, ಸೊ ಸೆಕೆನೇ ಆಗ್ತದೆ. ಸೊ ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ. ಜ್ಯೂಸ್ ಒಳ್ಳೆದುಂಟಲ್ಲ, ಸೂಪರ್ ಇದೆ. ಆದಿ ಬಂದೆ. ಹಾಯ್ ಆದಿ. ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ, ಜೀವ ಜಲ್ಲೆಂದಿದೆ ಸುಖ ಸುರು ಕಾರ್ಯ ಕೊಂಚ ತಾಟಿಕೊಂಡೆ. ವಾವ್, ಬಾರಿ ಶೋಗಳು ಬಂಡೀರು. ಎಸ್ ಕೈ ಬಿತ್ತದೆ ಬೋಲೆ ಮಾತಿಲ್ಲ ಹೊರ ಈ 12 ಗಂಟೆ ಹಿಂದಿ ಭಾಷೆ काही ಭಾಷೆ ಅಂಜಾಲಗಿ ಬಾರಿ ಬೋರ್ಲ ಗಂಟೆದ ಪದನ ಪ್ರಶ್ನೆ ಮಾಡ್ತಾರೆ. ಜಿಲ್ಲೆಯ ಪ್ರಸಿದ್ಧ ಗಾಯಕಿ, ಜಿಲ್ಲೆಯವರ ರಾಷ್ಟ್ರ ಕಣ್ಣೋಳೆ ಹಂಸ ನಡೆಯೋಳೆ, ಎದೆಗೆ ಇಳಿದೋಳೆ, ಬೇರೆ ದಾರಿನೂ ಇಲ್ಲ ನನಗಿನ್ನು. ಸಭೆಗೆ ಮಾತಿಲ್ಲ ಒಟ್ಟು ನಾಡು
ऐसे लहरा के तू ಇದೊಳೆ ಜೀವ ಜಲ್ಲೆಂದಿದೆ ಬೇರೆ ದಾರಿನು ನನಗಿಂತ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನೀನ ನೀನೆ ಇಲ್ಲೇ ಇದೆ ನಿಹಾರಿಕ ಆಕರ್ಷಿಕ ಪರಾಮಿಕ ಹೆಸರೇನೆ ವೆರೋನಿಕ ಶಿಪಾಲಿಕ ಹಿಮಾಂಶಿಕ ಇರೇನೆ ತೇರು ಎಳಿತಾ ಇದ್ದಾರೆ ನೋಡ್ಬೋದು. ದೇವಸ್ಥಾನದ ಎದುರುಗಡೆಯಿಂದಾನೆ ಬಲ ಸೈಡಿಂದ ಹೋಗಿ ಬರುತ್ತೆ ಒಂದು ರೌಂಡು. ಹಿಂಗೋಗಿ ದೇವಸ್ಥಾನದ ಸೈಡಿಂದ ಬಂದು ಇಲ್ಲಿಂದ ಬಂದು ಮತ್ತೆ ಇದೇ ಪ್ಲೇಸಿಗೆ ಬಂದು ಜಾಯ್ನ್ ಆಗುತ್ತೆ. ಅಂತ ಹೇಳ್ತಾ ಇತ್ತು. ಸೊ ಕರೆಕ್ಟು ದೇವಸ್ಥಾನದ ಆಪೋಸಿಟ್ಟೇ ಬಂದಿದೆ ನೋಡಿ. ಒಂದು ರೌಂಡ್ ಆಯಿತು.
ಇಲ್ಲ ನಿಮಗೆ ಚಾಕ್ಲೇಟ್ ನಿಂಗೆ ನೀ ತಿಂದಿದ್ದಲ್ಲ. ಥ್ಯಾಂಕ್ ಯು ಐಶು. ತೇರೆಲ್ಲ ಮುಗೀತು, ಈಗ ಮನೆಗೆ ಹೊರಟ್ವಿ. ಇಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ನೋಡೋಣ ನಾಳೆ ಚಂಡಿಗೆ ಬರೋಕ್ಕಾಗತ್ತಾ ಇಲ್ಲ ಅಂತ. ಬಂದರೆ ಅದನ್ನು ಕೂಡ ಶೂಟ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ನಾಟಕದ್ದು. ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ರು ಅಂತ. ಚಂಡಿಗೆ ಬರೋಕ್ಕಾಗಿಲ್ಲ, ಹಾಗಾಗಿ ನಾವು ಸಂಜೆ ಅಷ್ಟೊತ್ತಿಗೆ ನಾಟಕಕ್ಕೆ ಬಂದ್ವಿ. ನಾಟಕ ತುಂಬಾ ಚೆನ್ನಾಗಿತ್ತು. ಎಲ್ಲಿ ತನಕ ಇದ್ರು ಜನ ಅಂದರೆ ಎಂಡ್ ಆಗೋ ತನಕನೂ ಇದ್ರು, ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗಾಗಿ ತುಂಬಾ ಚೆನ್ನಾಗಿತ್ತು ನಾಟಕ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ನಾಟಕ ಮುಗಿಬೇಕಾದ್ರೆ ಕರೆಕ್ಟಾಗಿ 12 ಗಂಟೆ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.